ಇನ್ನು ಇದೆಲ್ಲದರ ನಡುವೆ ಗ್ಯಾಸ್ ಸಮಸ್ಯೆಯನ್ನೇ ಬಂಕ್ಗಳು ಬಂಡವಾಳ ಮಾಡಿಕೊಂಡಿದೆ. ತುಮಕೂರಿನ ಗೋ ಗ್ಯಾಸ್ ಬಂಕ್ನಲ್ಲಿ ದಿಢೀರ್ ಅಂತ ದರ ಏರಿಕೆ ಮಾಡಲಾಗಿದೆ. ಬೆಳಿಗ್ಗೆ ಇದ್ದಂತಹ ಆಟೋ ಎಲ್ಪಿಜಿ ದರ ಮಧ್ಯಾಹ್ನದ ನಂತರ ಏರಿಕೆಯಾಗಿದೆ. ಶಿರಾ ಗೋ ಗ್ಯಾಸ್ ಬಂಕ್ ಮಾಲೀಕರ ಈ ನಡೆಗೆ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ ಏರಿಕೆ ಪ್ರಶ್ನಿಸಿದ್ದಕ್ಕೆ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರಂತೆ ಬಂಕ್ನ ಸಿಬ್ಬಂದಿ. ಯಾಕೆ ಹಿಂಗೆ ಅಂತೇಳಿ ಬೆಳಿಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು ಮತ್ತು ಸಂಜೆಗೆ ಒಂದು ರೇಟು, ತಮಗೆ ಇಷ್ಟ ಬಂದಂತೆ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಶಿರಾನಗರದಲ್ಲಿರೋದು ಒಂದೇ ಗ್ಯಾಸ್ ಬಂಕು. ಬೆಲೆ ಏರಿಕೆಯಿಂದ ಈಗ ನೂರಾರು ಆಟೋ ಚಾಲಕರು ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಅದೊಂದು ಕಡೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಡಿಸಿ ಶುಭಾ ಕಲ್ಯಾಣ್ ಅವರು. ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಯಾಕಂತಂದರೆ ಒಂದು ಕಡೆ ಈಗ ಅಭಾವ ಸೃಷ್ಟಿಯಾಗಿದೆ, ಅದರಲ್ಲಿ ಸಾಲುಗಟ್ಟಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಬೆಳಿಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು ಅಂತಂದರೆ ನಾವು ಎಕ್ಸ್ಟ್ರಾ ದುಡ್ಡು ಕೂಡ ಕೇಳಂಗಿಲ್ಲ ಪ್ಯಾಸೆಂಜರ್ಗಳ ಹತ್ರ. ನಮ್ಮ ಕತೆ ನಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಳೋದು ಅಂತೇಳಿ ಆಟೋ ಚಾಲಕರು ಭಾಳ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಗಳಿಲ್ಲ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡಿಗೆ ಆಫ್ಟ್ರಾಲ್ ಒಂದಿನ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇಲ್ಲ. ಬಂಕ್ನವರು ರೇಟು ಹೆಂಗೆ ಬೇಕಂದರೆ ಅವರಿಗೆ ಸಿಕ್ದಂಗೆ ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನಿಮ್ಮಲ್ಲಿ ಕೇಳ್ಕೊಳೋದೊಂದು ಮನವಿ, ಅಧಿಕಾರಿಗಳು ಬಂದು ನಮ್ಮ ಆಟೋ ರಿಕ್ಷಾದವ್ರಿಗೆಲ್ಲರಿಗೂ ಒಂದು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನನ್ನ ಮನವಿ. ಹಾಗೆ ಇನ್ನೊಂದು ಸಮಸ್ಯೆ ಏನಂದರೆ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದೇ ಗ್ಯಾಸ್ ಬಂಕ್ ಇರೋದು. ಹಾಗಾಗಿ ಇದನ್ನು ನಾವು ಬಂದ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಬೇಕಾದಷ್ಟು ರೇಟ್ನ ಜಂಪ್ ಮಾಡ್ತಾರೆ. ಬೇಕಾದಷ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ. ಇವತ್ತು ಬೆಳಿಗ್ಗೆ ಹಾಕ್ಸಿರೋ ರೇಟು ಮಧ್ಯಾಹ್ನಕ್ಕೆ ಇರಲ್ಲ, ಮಧ್ಯಾಹ್ನಕ್ಕೆ ಹಾಕ್ಸೋ ರೇಟು ಸಂಜೆಗಿರಲ್ಲ. ಅವರು DC ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ನಾವು DC ಮೇಡಮ್ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದಾರೆ, ಬಂದು ಅದೇನಿದೆ ಸಮಸ್ಯೆನ ಬಗೆಹರಿಸಿ ಅಂತ ಅಂದ್ಬಿಟ್ಟು. ದಯವಿಟ್ಟು ನಮ್ಮ ಬಡ ಆಟೋ ಡ್ರೈವರ್ಗಳು ದುಡಿಯೋ ದುಡ್ಡಲ್ಲಿ ಅವರ ಫ್ಯಾಮಿಲಿ ಉಳಿಸ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಪ್ರತಿಯೊಂದನ್ನು ಅವ್ರು ನೋಡ್ಕೋಬೇಕು. ಹಾಗಾಗಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಬಂದು ಧ್ವನಿ ಎತ್ತಿರೋದು. ಇಲ್ಲಿ ಯಾವುದು ನನ್ನ ಮನೆ ಕೆಲಸಕ್ಕೆ ಬಂದಿಲ್ಲ. ಹಾಗಾಗಿ ದಯವಿಟ್ಟು ನಂದು ಶಿರಾನೇ ಶಿರಾದಲ್ಲಿ ಆಟೋ ಓಡಿಸ್ತಿದ್ವು. ಈಗ 53 ರೂಪಾಯಿ ಗ್ಯಾಸ್ ಇತ್ತು ಫಸ್ಟು. ಈಗ ಇದಕ್ಕಿದ್ದಂಗೆ 75 ಆಗಿದೆ. ನಿನ್ನೆ 70 ಇತ್ತು, ಇವತ್ತು 75 ಆಗಿದೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. 600-700 ರೂಪಾಯಿ ದುಡಿತೀವಿ, ಅದರಲ್ಲಿ ಗ್ಯಾಸ್ಗೆ 600 ರೂಪಾಯಿ ಹೋಗುತ್ತೆ. ಹಾಗಾಗಿ ನಮಗೆ ಏನು ಮೇಂಟೈನ್ ಆಗ್ತಾಯಿಲ್ಲ. ಇಷ್ಟ ಅಧಿಕಾರಿಗಳಿಗೆ ಸ್ವಲ್ಪ ಬಂದು ಚೆಕ್ ಮಾಡಬೇಕು ಅಂತ ಹೇಳ್ತೀವಿ.